ಹಾಯ್, ಎಲ್ಲರೂ ಹೇಗಿದ್ದೀರಿ? ಆರಾಮಿದ್ದೀರಿ ಅಂತ ಅಂದ್ಕೊಂಡೀನಿ. ನಾನು ಕೂಡ ಆರಾಮಿದ್ದೀನಿ ನೋಡಿ. ಇವತ್ತಿನ ಲಾಗು ಪೂಜೆಯಿಂದ ಶುರು ಮಾಡಿದ್ದೀನಿ. ಪೂಜೆ ಮುಗಿಸಿ ಮುಂದಿನ ಕೆಲಸ ಮಾಡಬೇಕು. ಇನ್ನು ಅಡುಗೆ ಎಲ್ಲ ಮುಗಿಸ್ಕೊಂಡು ಬಟ್ಟೆ ಎಲ್ಲ ಒಗೆದು ನೋಡಿ. ಇವಾಗ ಬಟ್ಟೆ ಎಲ್ಲ ಒಗೆದು ಹಿಂಡಿಟ್ಟಿನಿ. ಇವು ಬಿಸಿಲಿಗೆ ಒಣಗಾಕಿ ಆಮೇಲೆ ಕೆಲಸ ಶುರು ಮಾಡಬೇಕು. ಈಗ ಬಿಸಿಲಿಗೆ ಹಾಕಲ್ಲ ಜಾಸ್ತಿ, ಬಟ್ಟೆನ ನೆರಳಲ್ಲಿ ಹಾಕ್ತೀನಿ. ಮನೆ ಒಳಗೇ ನೋಡಿ, ಮನೆ ಒಳಗೇ ದಾರ ಕಟ್ಟಿ ಹಾಕ್ತೀವಿ. ಬಿಸಿಲಿಗೇನು ಹಾಕಲ್ಲ. ಇದು ಸಂಜೆವರೆಗೂ ಹಾಗೆ ಬಿಟ್ಟು ಪೂರ್ತಿ ಒಣಗಿದ ಮೇಲೆ ತೆಗೆದು ಮಡಚಿ ಇಟ್ಕೊತೀನಿ. ಜಾಸ್ತಿ ಅಂದರೆ ಬಿಸಿಲಿಗೆ ಹಾಕಂಗೆ ಇಲ್ಲ. ಮಳೆ ಬರ್ತಾ ಇರ್ತದಲ್ಲ, ಮಳೆ ಕಾಲದಾಗ ಬಿಸಿಲಿಗೆ ಹಾಕ್ತೀನಿ. ಬಿಸಿಲು ಬಿದ್ದಾಗ ಅಷ್ಟೇ, ಇಲ್ಲಾಂದರೆ ಹಾಕಲ್ಲ. ನಮ್ಮ ಮನೆಯನ್ನು ತೋರಿಸ್ತೀನಿ ನಿಮಗೆ, ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ತೋರಿಸ್ತಿದ್ದೀನಿ. ಇದೇ ಥರ ಇದೆ. ಒಂದು ಸ್ವಲ್ಪ ದೊಡ್ಡದೇ ಇದೆ ಮನೆ ನೋಡಿ. ಬಟ್ಟೆ ಎಲ್ಲ ಒಣಗಾಕಿದ್ದೀನಿ, ಕೆಲಸ ಎಲ್ಲ ಮುಗಿಸಿದ್ದೀನಿ. ಈಗ ಊಟ ಮಾಡಿ ಮತ್ತು ಬೇರೆ ಕೆಲಸ ಶುರು ಮಾಡಬೇಕು. ಒಂದು ಸ್ವಲ್ಪ ಮಧ್ಯಾಹ್ನಕ್ಕೆ ಅಂದರೆ ಊಟ ಮಾಡಿ ಮುಗಿಸಿ ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿ ಇರಬೇಕಂತೇಳಿ ಕೆಲಸ ಮಾಡ್ತೀನಿ ನಾನು. ಅದಕ್ಕೋಸ್ಕರ ಈಗ ಮನೆ ಎಲ್ಲ ತೋರಿಸ್ತಿದ್ದೀನಿ ನೋಡಿ ನಿಮಗೆ. ಪೂರ್ತಿ ಇಲ್ಲ, ಇದು ಮಧ್ಯ ಅಂದರೆ ಮನೆ ಮಿಡಿಲ್ದಾಗೆ ನಿಂತ್ಕೊಂಡು ವಿಡಿಯೋ ಮಾಡಿದ್ದು. ನಿಮಗೆ ಹೇಗೆ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ ನೋಡಿ. ಸುತ್ತಲೂ ತೋರಿಸಿದ್ದೀನಿ ನೋಡಿ. ಅದಾದಮೇಲೆ ಇದು ಮಧ್ಯಾಹ್ನಕ್ಕೆ ಕಡಲೆಬೇಳೆ ಹುರಿತಾ ಇದ್ದೀನಿ. ಇದು ಎದಕ್ಕಂದರೆ ಇದು ಪುಡಿ ಮಾಡೋಕ್ಕೆ, ಮ್ಯಾಜಿಕ್ ಪುಡಿ ಅಂತ ನಿಮಗೆ ಒಂದು ಸಾರಿ ಇಡ್ಲಿ ಮಾಡಿದಾಗ ತೋರಿಸಿದ್ದೀನಲ್ಲ, ಆ ಪುಡಿ ಮಾಡೋಕ್ಕೆ. ಈಗ ಕಡಲೆಬೇಳೆ ಹುರಿದಿದ್ದೀನಿ. ಅದಾದಮೇಲೆ ಉದ್ದಿನಬೇಳೆ ಹಾಕ್ತೀನಿ. ಈಗ ಅದು ಒಂದು ಬಟ್ಲು, ಇದು ಒಂದು ಬಟ್ಲು, ಎರಡು ಸೇಮೆ ಹಾಕಿದ್ದೀನಿ ನೋಡಿ. ಎರಡು ಸೇಮೆ ಹುರ್ಕೋಬೇಕು. ಇವೊಂದು ಸ್ವಲ್ಪ ಗಮ್ ಅಂತ ವಾಸನೆ ಬರೋ ತನಕ ಹುರ್ಕೋಬೇಕು ನೋಡಿ. ಈಗ ಇವನು ರೆಡಿ ಆದವು ನೋಡಿ. ಇಷ್ಟ ಆದರೆ ಸಾಕು, ನಮಗೆ ವಾಸನೆ ಗೊತ್ತಾಗ್ತದೆ. ಮೀಡಿಯಮ್ ಫ್ಲೇಮ್ನಾಗೆ ಇಟ್ಕೊಂಡು ಹುರ್ಕೋಬೇಕು ನೋಡಿ. ಎಲ್ಲನೂ ಒಂದೇ ಪ್ಲೇಟ್ಗೆ ಹಾಕ್ಕೊತಿದ್ದೀನಿ. ಈಗ ಚಕ್ಕೆ, ಲವಂಗ, ಒಂದು ಸ್ವಲ್ಪ ಮೆಂತ್ಯ, ಅದಾದಮೇಲೆ ಕಾಳು ಮೆಣಸು ಅಂತೀವಲ್ಲ, ಅದು ಎಲ್ಲನೂ ಹಾಕಿ ಒಟ್ಟಿಗೆ, ಎಣ್ಣೆ ಹಾಕಲ್ಲ, ಏನು ಹಾಕಲ್ಲ, ಇಷ್ಟೇ ಹುರ್ಕೊತೀನಿ ನೋಡಿ. ಇವನ್ನು ಒಂದು ಸ್ವಲ್ಪ ಗಮ್ಮಂತ ವಾಸನೆ ಬರಬೇಕು, ಅಲ್ಲಿ ತನಕ ಹುರ್ಕೋಬೇಕು ನೋಡಿ. ಇದನ್ನು ಹುರಿಯೋದು ಆಯ್ತು ನೋಡಿ. ಇದನ್ನು ಅದೇ ಪ್ಲೇಟಿಗೆ ಹಾಕ್ಕೋತೀನಿ. ಅದಾದಮೇಲೆ ಜೀರಿಗೆ ಒಂದು ಅರ್ಧ ಬಟ್ಲಷ್ಟು ಹಾಕಿದ್ದೀನಿ ನೋಡಿ. ಇವನ್ನು ವಾಸನೆ ಬರೋ ತನಕ ಹುರ್ಕೋಬೇಕು. ಈ ಥರ ಮಾಡಿದರೆ ಈ ಪುಡಿ ಭಾಳ ಅಂದರೆ ಭಾಳ ರುಚಿಯಾಗಿರ್ತದೆ. ಹಂಗೆ ನೀವು ಪಲ್ಯಕ್ಕನಾದರೂ ಹಾಕ್ಬೋದು, ಎಲ್ಲದಕ್ಕೂ ಉಪಯೋಗಿಸ್ಬೋದು. ನೀವು ಚಿತ್ರಾನ್ನ ಮಾಡಿದ್ರೂ ಹಾಕ್ಕೋಬೋದು, ಎಲ್ಲದಕ್ಕೂ ಬರ್ತದೆ. ಅದಕ್ಕೋಸ್ಕರ ಇದಕ್ಕೆ ಹೆಸರು ಮ್ಯಾಜಿಕ್ ಅಂತ ಇಟ್ಟಿದ್ದೀನಿ. ಎಲ್ಲದಕ್ಕೂ ಬರ್ತದೆ. ಈಗ ಒಣಮೆಣಸಿನ್ಕಾಯಿ ಒಂದು 6ರಿಂದ 7 ಹಾಕಿದ್ದೀನಿ. ಪೂರ್ತಿ ಹಂಗೆ ಹಾಕಿದರೆ ಉರ್ಲಿಕ್ಕೆ ಇದಾಗಲ್ಲ ಅಂಥೇಳಿ ಒಂದು ಸ್ವಲ್ಪ ಮುರಿದು ಹಾಕ್ತೀನಿ. ಇವನ್ನು ಅಷ್ಟೇ ಒಂದು ಸ್ವಲ್ಪ ಕಪ್ ಆಗ್ತಾವಲ್ಲ, ಅಲ್ಲಿ ತನಕ ಹುರ್ಕೋಬೇಕು. ಈಗ ಅವನ್ನು ತೆಗಿತೀನಿ ನೋಡಿ. ಈಗ ಅವಾದಮೇಲೆ ಕರಿಬೇವಿನ ಸೊಪ್ಪು, ಅದನ್ನು ಒಂದು ಸ್ವಲ್ಪ ನೀರಲ್ಲಿ ತೊಳೆದು ಬಟ್ಟೆಲಿಂದ ಒರೆಸಿ, ಅದಾದಮೇಲೆ ಅದೇನು ತಂಪಿಲ್ದಂಗೆ ಹುರಿಬೇಕು. ಈಗ ಹುರಿದಾದ್ಮೇಲೆ ಎಲ್ಲ ಅದೇನಾದರೂ ತಂಪಿದ್ರೆ ಹೋಗ್ಬಿಡ್ತದೆ ನೋಡಿ. ಎಲ್ಲ ಡ್ರೈ ಆಗಬೇಕು, ಅಲ್ಲಿ ತನಕ ಹುರ್ಕೋಬೇಕು ನೋಡಿ. ಒಂದೂ ಮೆತ್ತಂದು ಇರಬಾರ್ದು, ಅಲ್ಲಿ ತನಕ ಹುರ್ಕೋಬೇಕು. ಎಲ್ಲನೂ ಡ್ರೈ ಆಗಬೇಕು. ಎಲ್ಲನೂ ಅದೇ ಪ್ಲೇಟಿಗೆ ಹಾಕ್ತಿದ್ದೀನಿ ನೋಡಿ. ಇವು ಈಗ ಎಲ್ಲನೂ ಒಂದು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾಗೋ ತನಕ ಬಿಡ್ತೀನಿ.
ಈ ತಣ್ಣಗಾಗೋ ತನಕ ಬಿಟ್ಟು ಅದಾದಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೊತೀನಿ ನೋಡಿ. ಈಗ ಎಲ್ಲನೂ ಒಂದೇ ಸರ್ತಿನೇ ಹಾಕ್ತೀನಿ, ಬೇರೆ ಬೇರೆ ಏನೂ ಹಾಕಲ್ಲ. ಫಸ್ಟು ಒಂದು ಸ್ವಲ್ಪ ಮೆಣಸಿನ್ಕಾಯಿ ಯಾಕಂದರೆ ಮೇಲೆ ಇದ್ದರೆ ತಿರುಗಂಗಿಲ್ಲ ಅಂಥೇಳಿ ಇದು ಇಲಾಚಿ ಪುಡಿ ಹಾಕಿನಿ. ಆವಾಗ ಹಾಕಿರಲಿಲ್ಲ, ಅದಕ್ಕೋಸ್ಕರ ಇವಾಗ ಹಾಕ್ತಿದ್ದೀನಿ ಪುಡಿ ಮಾಡ್ಕೋವಾಗ. ಈಗ ತಿರುಗಿಸ್ಕೊತಾ ಇದ್ದೀನಿ ನೋಡಿ. ಈಗ ಪುಡಿ ರೆಡಿ ಆಯಿತು. ಜಾಸ್ತಿ ಏನೂ ತರಿ ಏನೂ ಇರಲ್ಲ, ಮೆತ್ತಗೆ ಆಗ್ತದೆ, ಅಲ್ಲಿ ತನಕ ಹುರ್ಕೋಬೇಕು. ಇದನ್ನು ಒಂದು ಗ್ಲಾಸ್ ಬಾಟ್ಲಿಗಾದರೂ ಹಾಕ್ಬೋದು, ನೀವು ಟೈಟ್ ಅಂದರೆ ಮುಚ್ಚೋದು ಟೈಟ್ ಕಂಟೈನರ್ನಾಗೂ ಹಾಕ್ಕೋಬೋದು. ಅದಾದಮೇಲೆ ಸಂಜೆ ಇದು ಹಾಲು ಕಾಯಿಸ್ಬೇಕಲ್ಲ, ಹಾಲು ಕಾಯಿಸ್ತಾ ಇದ್ದೀನಿ. ಹಾಗೆ ಅನ್ನಕ್ಕೂ ಇಟ್ಟಿದ್ದೀನಿ, ಅನ್ನನೂ ಆಗ್ತಾಯಿದೆ. ಈ ಕಡೆ ಚಪಾತಿ ಬದನೇಕಾಯಿ ಪಲ್ಯ ಮಾಡಬೇಕು ಅಂತ ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿ. ಈಗ ಬದನೇಕಾಯಿ ಉಳ್ಳಾಗಡ್ಡಿ ಕೊಯ್ತೀನಿ. ಈಗ ನನಗೆ ಸ್ವಲ್ಪ ಏನಂದರೆ ಚಾಕು ಯೂಸ್ ಮಾಡೋಕ್ಕೆ ಬರೋಂಗಿಲ್ಲ ನೋಡಿರಿ ಫ್ರೆಂಡ್ಸ್, ಅದಕ್ಕೋಸ್ಕರ ನಾನು ಈಳಿಗೆನಿಂದನೇ ಕೊಯ್ತೀನಿ. ಈಗ ಎಣ್ಣೆ ಬದನೇಕಾಯಿ ಥರನೇ ಮಾಡ್ತಾಯಿದ್ದೀನಿ. ಇವು ಗಂಜಿ ಬದನೇಕಾಯಿ ಅಂತ, ಇವು ಬೇರೆ. ಇವು ತಿಂದರೆ ಅದೇನಂತಾರೆ ನಂಜಿರಲ್ಲ ಅಂತ ಹೇಳ್ತಾರಲ್ಲ, ಅದಕ್ಕೋಸ್ಕರ ಇವೇ ಜಾಸ್ತಿ ಊಟ ಮಾಡ್ತೀವಿ. ಅವು ಗುಂಡನ ಬದನೇಕಾಯಿ ಜಾಸ್ತಿ ಯೂಸ್ ಮಾಡಲ್ಲ. ಈಗ ಎಲ್ಲನೂ ಕೊಯ್ದಿಟ್ಕೋತೀನಿ. ಈಗ ಹಾಲು ಬರ್ತಾಯಿದೆ ನೋಡಿ, ಆಫ್ ಮಾಡ್ತೀನಿ. ಅದಾದಮೇಲೆ ಈಗ ಬದನೇಕಾಯಿ ಎಲ್ಲನೂ ಈ ಥರ ಕೊಯ್ದೀನಿ ನೋಡಿ. ಅದಾದಮೇಲೆ ಉಳ್ಳಾಗಡ್ಡಿನೂ ಹಂಗೆ ಕೊಯ್ಕೊತೀನಿ. ಈಗ ಉಳ್ಳಾಗಡ್ಡಿ ಅಂದರೆ ಎರಡು ಇಟ್ಕೊಂಡಿನಿ ನೋಡಿ ಕೊಯ್ಲಕ್ಕಂತ, ಎರಡನ್ನೂ ಕೊಯ್ಕೊತೀನಿ. ಯಾಕಂದರೆ ಒಂದು ಸ್ವಲ್ಪ ಗ್ರೇವಿ ಜಾಸ್ತಿ ಆಗ್ತದೆ ಅಂತೇಳಿ ಉಳ್ಳಾಗಡ್ಡಿ ಹಾಕ್ತಾಯಿದ್ದೀನಿ ಜಾಸ್ತಿ. ಇದಕ್ಕೆ ಒಂದು ಸ್ವಲ್ಪ ಉದ್ದಕ್ಕೇ ಕೊಯ್ಕೋಬೇಕು ಉಳ್ಳಾಗಡ್ಡಿ, ಆ ಥರನೇ ಕೊಯ್ಕೊತೀನಿ, ಪೂರ ಸಣ್ಣಕ್ಕೇನೂ ಇಲ್ಲ ನೋಡಿ. ನನಗೆ ವಿಡಿಯೋ ಮಾಡೋಕ್ಕೆ ಸ್ಟ್ಯಾಂಡು ಅಂದರೆ ಅದಿದು ಸ್ಟ್ಯಾಂಡ್ ಇಲ್ಲ, ಏನಿಲ್ಲ. ನಾನು ಕೈಯಿಂದನೇ ವಿಡಿಯೋ ಮಾಡ್ತೀನಿ. ನನಗೆ ಸಹಾಯ ಮಾಡೋಕ್ಕೂ ಯಾರೂ ಇಲ್ಲ. ನೀವು ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ. ಇಷ್ಟ ಆದವರು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಪೂರ್ತಿ ನೋಡಿ. ಪೂರ್ತಿ ನೋಡಿದ್ರೇ ನಮಗೆ ವಾಚ್ ಓವರ್ ಬರ್ತದ, ಇಲ್ಲಾಂದರೆ ಬರಲ್ಲ. ಅದಕ್ಕೋಸ್ಕರ ಪೂರ್ತಿ ನೋಡಿ ಫ್ರೆಂಡ್ಸ್. ಇವಾಗ ಒಂದು ಬಾಣಲೆ ಇಟ್ಟಿದ್ದೀನಿ, ಅದಕ್ಕೆ ಎಣ್ಣೆ ಹಾಕಿದ್ದೀನಿ ನೋಡಿ. ಅದಾದಮೇಲೆ ಇವು ಕೊಯ್ದಿಟ್ಕೊಂಡಿದ್ನಲ್ಲ ಇವೆಲ್ಲ ಅದಕ್ಕೆ ಹಾಕೋಕ್ಕೆ ರೆಡಿ ಇಟ್ಕೊಂಡೀನಿ. ಇದು ಒಗ್ಗರಣೆ ಡಬ್ಬೆ. ಈಗ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಎರಡು ಮಿಕ್ಸ್ ಮಾಡಿ ಇಟ್ಟಿರ್ತೀನಿ, ಅವು ಹಾಕ್ತೀನಿ ನೋಡಿ. ಅವು ಒಂದು ಸ್ವಲ್ಪ ಸಿಡಿದ ಮೇಲೆ ಈಗ ಒಂದು ಸ್ವಲ್ಪ ಕರಿಬೇವು ಹಾಕ್ತೀನಿ. ಅದಾದಮೇಲೆ ಉಳ್ಳಾಗಡ್ಡಿ ಹಾಕ್ತೀನಿ. ಇವು ಜಾಸ್ತಿ ಸಣ್ಣ ಕೊಯ್ದಿಲ್ಲ, ಜಾಸ್ತಿ ದಪ್ಪನೂ ಕೊಯ್ದಿಲ್ಲ, ಮೀಡಿಯಮ್ ಆಗಿ ಕೊಯ್ದೀನಿ ನೋಡಿ. ಇದೇ ಥರ ಆದ್ರೇ ಹೋಳಿಗೆ ಅದಕ್ಕೆ ಪಲ್ಯಕ್ಕೆ ಕರೆಕ್ಟ್ ಆಗ್ತದೆ. ಅದಕ್ಕೋಸ್ಕರ ಈಗ ಉಳ್ಳಾಗಡ್ಡಿ ಸ್ವಲ್ಪ ಹುರಿದ ಮೇಲೆ ಈಗ ಬದನೇಕಾಯಿ ಹೋಳನ್ನು ಹಾಕ್ಕೋತೀನಿ. ಪಲ್ಯ ಈ ಥರ ಮಾಡಿರಿ, ಸೂಪರಾಗಿರ್ತದೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ. ಹಿಂಗೆ ಒಂದು ಸ್ವಲ್ಪ ಕಲಸಿ ಮುಚ್ಚಿ ಇಡಬೇಕು, ಯಾಕಂದರೆ ಅವು ಒಂದು ಸ್ವಲ್ಪ ಮೆತ್ತಗಾಗಬೇಕಲ್ಲ, ಅದಕ್ಕೋಸ್ಕರ ಮುಚ್ಚಿಡಬೇಕು. ಅದಾದಮೇಲೆ ಅದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ಮತ್ತು
ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಅರಿಶಿನದ ಪುಡಿ, ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಬೇಕೆಲ್ಲನೂ. ಎಲ್ಲ ಒಳಗಡೆಗೆ ಹತ್ತಬೇಕಲ್ಲ, ಅದಕ್ಕೋಸ್ಕರ ಮಿಕ್ಸ್ ಮಾಡಬೇಕು. ನಿಮಗೆ ನೀರು ಬೇಕು ಅಂದರೆ ನೀರು ಹಾಕ್ಕೋಬೋದು, ಇಲ್ಲ ಅಂದರೆ ಇದೇ ಥರನೇ ಒಂದು ಸ್ವಲ್ಪ ಕಲಿಸ್ಕೊತಾನೆ ಹೋಳು ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ನಾನು ಇಲ್ಲಿ ಒಂದು ಸ್ವಲ್ಪ ಮುಚ್ಚಿ ಬೇಯಿಸ್ಕೊತೀನಿ, ಯಾಕಂದರೆ ಮುಚ್ಚಿದರೆ ನೀರು ಬಿಟ್ಟು ಜಲ್ದಿ ಬೇಯ್ತಾವಂತೇಳಿ. ನೋಡಿ ಒಂದು ಸ್ವಲ್ಪ ಮೆತ್ತಗಾಗ್ಯಾವ. ಇದೇ ಥರನೇ ನೀವು ಕಲಿಸ್ಕೊತಾನೆ, ನಿಮಗೆ ಜಾಸ್ತಿ ಗ್ರೇವಿ ಬೇಕಾಗಿಲ್ಲ, ಇಷ್ಟೇ ಬೇಕು ಅಂದರೆ ಇಷ್ಟೇ ಬೇಯಿಸ್ಕೋಬೇಕು. ನಾನು ಒಂದು ಅರ್ಧ ಬಟ್ಲದಷ್ಟು ನೀರು ಹಾಕ್ತಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಂಡು ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್. ಈ ಥರನೇ ಮಾಡಿ ಪಲ್ಯ ಸೂಪರಾಗಿರ್ತದೆ. ಚಪಾತಿಗಂತೂ ಹೇಳಿ ಮಾಡಿಸಿದಂಗೆ ಇರ್ತದೆ ನೋಡಿ. ಈ ಥರ ಮಾಡಿ. ಈಗ ಕುದೀತಾ ಇದೆ. ಅದಾದಮೇಲೆ ಈಗ ಪುಡಿ ಮಾಡಿದ್ನಲ್ವ ಮ್ಯಾಜಿಕ್ ಪುಡಿ ಅಂತ, ಅದನ್ನೇ ಒಂದು 2 ಚಮಚ, ಅಂದರೆ 2 ಚಮಚ ತುಂಬ ಹಾಕಿಲ್ಲ, ಸ್ವಲ್ಪ ಸ್ವಲ್ಪನೇ ಹಾಕಿದ್ದೀನಿ. 2 ಸೇರಿಸಿ 1 ಚಮಚದ ಮೇಲೆ ಸ್ವಲ್ಪ ಆಗ್ತದೆ, ಅದು ಹಾಕಿ ನೋಡಿ. ಅದು ಫ್ಲೇವರ್ಗೋಸ್ಕರ ಹಾಕಿದ್ದೀನಿ, ಹಂಗೆ ತಿಕ್ನೆಸ್ಗೋಸ್ಕರ, ಅಂದರೆ ಒಂದು ಸ್ವಲ್ಪ ಗಟ್ಟಿ ಆಗೋಕ್ಕಂತ. ಈಗ ಹೋಳು ಬೆಂದಿದೆಯಾ ಇಲ್ಲ ಅಂತ ನೋಡಿದ್ದೀನಿ ನೋಡಿ. ಇನ್ನೊಂದು ಸ್ವಲ್ಪ ಬೇಯಬೇಕು. ಇನ್ನೊಂದು ಸ್ವಲ್ಪ ಬೆಂದರೆ ಪಲ್ಯ ರೆಡಿ ಆದಂಗೆ. ಇದು ಇನ್ನೊಂದು ಸ್ವಲ್ಪ ಮುಚ್ಚಿಡ್ತೀನಿ. ಈಗ ನೋಡಿ ನೀರು ಬಿಟ್ಕೊಂಡು ಎಷ್ಟಾಗಿದೆ ಅಂತ. ಅದಾದಮೇಲೆ ಶೇಂಗಾದ ಪುಡಿ, ಇದನ್ನು ಆಪ್ಷನಲ್, ನಿಮಗೆ ಬೇಕಂದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಇಲ್ಲ, ಅಷ್ಟೇ ಇರಲಿ ಅಂದರೆ ಅಷ್ಟೇ ಬಿಡ್ಬೋದು. ಅದು ಪುಡಿ ಅಂದರೆ ನಿಮಗೆ ಎಲ್ಲ ಪಲ್ಯದಕ್ಕೂ, ಎಲ್ಲ ಸಾಂಬಾರುಗಳಿಗೂ ಎಲ್ಲದಕ್ಕೂ ಬರ್ತದೆ. ಈ ಕಡೆ ಚಪಾತಿ ಹಿಟ್ಟು ನೆನೆಸಿ ಇಟ್ಕೊಂಡಿದ್ದೆ, ಈಗ ಚಪಾತಿ ಮಾಡ್ತೀನಿ ನೋಡಿ. ನಾನು ಚಪಾತಿ ಯಾವ ಥರ ಹಿಟ್ಟು ಕಲಿಸ್ಕೊಂಡಿನಂತ ನಿಮ್ಮ ಜೊತೆ ಶೇರ್ ಮಾಡಿಲ್ಲ, ಅದು ಇನ್ನೊಂದು ವಿಡಿಯೋದಾಗೆ ಚಪಾತಿ ಕಲಿಸೋದು ತೋರಿಸ್ತೀನಿ ನಿಮಗೆ. ಈ ಥರ ಕಲಿಸ್ಕೊಂಡ್ರೆ ಮೆತ್ತಗಂದ್ರೆ ಅಷ್ಟು ಭಾಳ ಅಂದ್ರೆ ಭಾಳ ಮೆತ್ತಗೆ ಬರ್ತಾವ ನೋಡಿ. ಯಾವ ಥರ ಈ ಥರ ಮಾಡಿದರೆ ಉಬ್ತಾವ, ಅಂದರೆ ಉಬ್ಬಿ ಬರ್ತಾವ ಚಪಾತಿ ನೋಡಿ. ಯಾವ ಥರ ಮಾಡ್ತಿದ್ದೀನಿ ಅಂತ. ಈ ಥರ ಮಡಚಿ ಒಳಗಡೆ ಎಣ್ಣೆ ಹಾಕಿರ್ತೀವಲ್ಲ, ಅದಕ್ಕೆ ಉಬ್ಬಿತಾವ. ಉಬ್ಬಿ ಜಾಸ್ತಿ ಮೆತ್ತಗಂದ್ರೆ ಮೆತ್ತಗೆ ಬರ್ತಾವ. ನೀವು ಸಂಜೆ ತನಕ ಇಟ್ಟರು ಏನೂ ಆಗಲ್ಲ, ಮೆತ್ತಗಾಗ್ತಾವೆ ನೋಡಿ. ಮೇಲೆ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಳ್ಬೇಕು ನೋಡಿ. ಚಪಾತಿ ಯಾವ ಥರ ಆಗ್ಯದಂತ, ಸೂಪರಾಗಿರ್ತಾವೆ ಈ ಥರ ಮಾಡಿದರೆ ನೋಡಿ. ಇನ್ನೊಂದು ಹಾಕ್ತಿದ್ದೀನಿ ನೋಡಿ, ಹೆಂಗೆ ಉಬ್ತಾ ಇದೆಯಲ್ಲ, ಹೀಗೇ ಉಬ್ತಾವ ಎಲ್ಲನೂ ಈ ಥರನೇ ಆಗ್ತಾವ. ನೀವು ಮಡಚಿ ಮಾಡಿದ್ರಂದರೆ ಆ ಥರ ಮಡಚಿಬೇಕು, ಮಡಚಿದ್ರೆ ಉಬ್ಕೊಂಡು ಬರ್ತಾವ ಚಪಾತಿ, ಹಾಗೆ ಮೆತ್ತಗೂ ಆಗ್ತಾವ. ಎಣ್ಣೆ ಬದನೆಕಾಯಿ ಚಪಾತಿಗಂತೂ ಹೇಳಿ ಮಾಡಿಸಿದಂಗೆ ಇರ್ತದೆ, ಭಾಳ ಅಂದರೆ ಭಾಳ ರುಚಿಯಾಗಿರ್ತದೆ ನೋಡಿ. ನಾನು ಚಪಾತಿ ಜೊತೆಗೆ ಎಣ್ಣೆ ಬದನೆಕಾಯಿ ಊಟ ಮಾಡೋಕ್ಕೆ ತೊಗೊಂಡಿನಿ. ನೀವು ಈ ಥರ ಮಾಡಿ, ನೀವು ಇಷ್ಟಪಡ್ತೀರಾ, ಎಲ್ಲರೂ ಇಷ್ಟಪಟ್ಟು ತಿಂತೀರಾ. ನಮಗಂತೂ ಸೂಪರಾಗಿದೆ ನೋಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಬಾಯ್.